ತಮ್ಮ ಅಭಿನಯದ ಮೂಲಕವೇ ಕಿರುತೆರೆ ವಲಯದಲ್ಲಿ ಗಮನ ಸೆಳೆಯುತ್ತಿರುವ ನಟಿ ವಿಜಯಲಕ್ಷ್ಮಿ. ಸದ್ಯ ಇವರು ಮೈನಾ ಧಾರಾವಾಹಿಯಲ್ಲಿ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಈ ಬಗ್ಗೆ ಅವರು ಮಾಧ್ಯಮದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ದೈಹಿಕ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಪಾತ್ರವನ್ನ ನಿರ್ವಹಿಸುತ್ತಿದ್ದೇನೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಮೈನಾ ರೀತಿ ಹುಡುಗಿ ಇದ್ದೇ ಇರುತ್ತಾಳೆ. ತನ್ನ ಕುಟುಂಬದ ರಕ್ಷಣೆಗಾಗಿ ಹೋರಾಡುವ, ಹಳ್ಳಿ ಜೀವನದ ಜೊತೆಗೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ಹುಡುಗಿಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ. ಮೈನಾ ಪಾತ್ರವನ್ನ ಪ್ರೇಕ್ಷಕರು ಇಷ್ಟಪಟ್ಟು ನೋಡುತ್ತಿದ್ದಾರೆ. ಹೊರಗಡೆ ಹೋದಾಗ ಮೈನಾ ಎಂದು ಕರೆದು ಮಾತನಾಡಿಸುತ್ತಾರೆ. ಈ ಹಿಂದೆ ನಾನು ನಕ್ಷತ್ರಳಾಗಿ ಗುರುತಿಸಿಕೊಂಡಿದ್ದೆ. ಈಗ ಮೈನಾ ಆಗಿ ಪರಿಚಿತಳಾಗಿದ್ದೇನೆ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ. ಒಂದು ಪಾತ್ರದಿಂದ ಗುರುತಿಸಿಕೊಂಡಿದ್ದ ಕಲಾವಿದೆ ಮತ್ತೊಂದು ಪಾತ್ರದ ಮೂಲಕ ಅದೇ ಜನಪ್ರಿಯತೆಯೊಂದಿಗೆ ಪರಿಚಿತಳಾಗುವುದು ಸವಾಲಿನದು. ಇಂಥ ಭಾಗ್ಯ ನನಗೆ ಸಿಕ್ಕಿದೆ. ಒಬ್ಬ ಕಲಾವಿದೆಗೆ ಇದಕ್ಕಿಂತ ಪ್ರಶಂಸೆ ಬೇರೊಂದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿನವರೆಗೂ ನನ್ನನ್ನು ಬಹಳ ಆತ್ಮೀಯತೆಯಿಂದ ಮಾತನಾಡಿಸುತ್ತಾರೆ ಎಂದಿದ್ದಾರೆ ಅವರು. ನಟ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಈ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡಿರುವ ವಿಜಯಲಕ್ಷ್ಮಿ, ಟಿ.ಎಸ್. ನಾಗಾಭರಣ ಅವರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ನನ್ನ ನಿಜ ಜೀವನದ ತಂದೆಯನ್ನ ಅವರಲ್ಲಿ ಕಾಣುತ್ತಿದ್ದೇನೆ. ಕೂಸೆ, ಮಗಳೇ ಎಂದು ಮಾತನಾಡಿಸುತ್ತಾರೆ. ಪ್ರತಿದಿನ ಸೆಟ್ನಲ್ಲಿ ಅವರಿಂದ ಅಮೂಲ್ಯವಾದ ಪಾಠವನ್ನ ಕಲಿಯುತ್ತಿದ್ದೇನೆ. ಅವರಲ್ಲದೆ ಹಿರಿಯ ನಟಿಯರಾದ ಭವ್ಯ, ಅಂಜಲಿ ಅವರು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಇಂತಹ ದಿಗ್ಗಜರ ಜೊತೆ ಕೆಲಸ ಮಾಡುತ್ತಿರುವುದು ನನ್ನ ಪುಣ್ಯ ಎನ್ನುವುದು ಅವರ ಮಾತು. ವಿಜಯಲಕ್ಷ್ಮಿ ಈ ಹಿಂದೆ ಅಭಿನಯಿಸಿದ್ದ ಲಕ್ಷಣ ಧಾರಾವಾಹಿಯ ಕತೆ ವರ್ಣಭೇದದ ಬಗ್ಗೆ ಬೆಳಕು ಚೆಲ್ಲಿತ್ತು. ಕಪ್ಪು ಹುಡುಗಿಯ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ್ದ ಅವರು ನಿಜವಾಗಿಯೂ ಕೃಷ್ಣ ಸುಂದರಿ. ನನ್ನ ಬಣ್ಣದ ಬಗ್ಗೆ ನನಗೆ ಎಂದಿಗೂ ಕೀಳರಿಮೆ ಇಲ್ಲ. ಕಪ್ಪು ಬಣ್ಣದ ಮೂಲಕವೇ ನಾನು ನಟನಾ ಕ್ಷೇತ್ರದಲ್ಲಿ ಜನಪ್ರಿಯರಾಗಿರುವುದಕ್ಕೆ ಹೆಮ್ಮೆ ಇದೆ ಎಂದಿರುವ ಅವರು 2 ವಿಡಿಯೋ ಆಲ್ಬಂಗಳಲ್ಲಿ ಸಹ ನಟಿಸಿದ್ದಾರೆ. ಬಾಲ್ಯದಿಂದ ನಟನೆಯ ಮೇಲೆ ಒಲವು ಹೊಂದಿದ್ದ ವಿಜಯಲಕ್ಷ್ಮಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಕಂಡ ದೊಡ್ಡ ಕನಸೆಂದರೆ ನಟಿಯಾಗಬೇಕು ಎಂದು. ಈಗ ನನ್ನ ಕನಸು ನನಸು ಮಾಡಿಕೊಂಡಿರುವ ಖುಷಿ ಇದೆ. ಮೊದಲಿನಿಂದಲೂ ಟಿವಿ, ಸಿನಿಮಾ ತುಂಬ ನೋಡುತ್ತಿದ್ದೆ. ಕಲಾವಿದರ ನಟನೆ ನನ್ನೊಳಗಿನ ಕಲಾವಿದೆಯನ್ನ ಬೆಳೆಸಲು ನೆರವಾಯಿತು. ಶಾಲಾ, ಕಾಲೇಜು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಜೊತೆಗೆ ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ. ಅದರ ಅನುಭವ ನನ್ನ ನಟನೆಗೆ ಸಹಕಾರಿಯಾಯಿತು ಎಂದಿದ್ದಾರೆ ವಿಜಯಲಕ್ಷ್ಮಿ. ಸಿನಿಮಾ ನಾಯಕಿಯಾಗಬೇಕೆಂಬ ಆಸೆ ಇಲ್ಲ. ಅಭಿನಯಕ್ಕೆ ಆದ್ಯತೆ ಇರುವ ಪಾತ್ರದಲ್ಲಿ ಅಭಿನಯಿಸಬೇಕೆಂಬ ಆಸೆ ಇದೆ. ಗಟ್ಟಿ ಕಥೆಯುಳ್ಳ ಸವಾಲಿನ ಪಾತ್ರದ ನಿರೀಕ್ಷೆಯಲ್ಲಿದ್ದೇನೆ ಎಂದಿದ್ದಾರೆ ನಟಿ ವಿಜಯಲಕ್ಷ್ಮಿ. ಇನ್ನಷ್ಟು ಸೀರಿಯಲ್ ಹಾಗೂ ಸಿನಿ ಸಮಾಚಾರಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.